ಬಿಜೆಪಿಯ ಹೈಕಮಾಂಡ್ ಮಾಡಿರುವಂಥ ಸ್ಟ್ರಾಟರ್ಜಿ ಅದು ಬೇರೆ ರೀತಿಯಾಗಿತ್ತು. ಸುಮಾರು 10 ಜನ ಸಿಟ್ಟಿಂಗ್ ಎಂಪಿಗಳಿಗೆ ಈ ಬಾರಿ ಟಿಕೆಟನ್ನು ಕೊಡಲಿಲ್ಲ, ಹೊಸಬರಿಗೆ ಅವಕಾಶವನ್ನು ಕೊಟ್ಟರು. ಬೇರೆ ರೀತಿಯಲ್ಲಿ ಸ್ಟ್ರಾಟರ್ಜಿಕ್ ಆಗಿ ಈ ಬಾರಿ ಬಿಜೆಪಿ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ರಾಜ್ಯದ ಟಿಕೆಟನ್ನು ಅನೌನ್ಸ್ ಮಾಡಿದೆ 20 ಲೋಕಸಭಾ ಕ್ಷೇತ್ರಗಳಿಗೆ. ಈಗಿರುವಂಥ ಕುತೂಹಲ ಅಂತ ಹೇಳಿದರೆ, ಯಾರಿಗೆ ಟಿಕೆಟ್ ತಪ್ಪಿ ಹೋಯಿತು, ಯಾರು ಆಕಾಂಕ್ಷಿಗಳಿದ್ರು ಅವರೇನಾದರೂ ರೆಬಲ್ ಆಗಿ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ 26 ಗೆದ್ದಿದ್ದೀವಿ, ಈ ಬಾರಿ ಆ ನಂಬರನ್ನು ಕ್ರಾಸ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದೀವಿ, ಆದರೆ ಅದು ತೊಂದರೆ ಆಗುತ್ತಾ ಅನ್ನುವ ಒಂದು ಆತಂಕ ಅಂತೂ ಹೈಕಮಾಂಡ್ ನಾಯಕರಿಗಿದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ರಾಜ್ಯದ ಹಿರಿಯ ನಾಯಕರುಗಳಿಗೆ, ಬಿಜೆಪಿಯ ಹಿರಿಯ ನಾಯಕರುಗಳಿಗೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಟಿಕೆಟ್ ಕೈತಪ್ಪಿ ಹೋಗಿದೆಯಲ್ಲ, ಅವರೇನಾದರೂ ಅಸಮಾಧಾನಗೊಂಡು ಪಕ್ಷ ವಿರೋಧಿಯಾಗಿ ಅಥವಾ ಏನಾದರೂ ಬೇರೆ ರೀತಿಯಲ್ಲಿ ಆಟ ಆಡಬಹುದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಸಮಾಧಾನಪಡಿಸಿ ಅನ್ನೋ ಜವಾಬ್ದಾರಿಯನ್ನು ಬಿಜೆಪಿಯ ಹಿರಿಯ ನಾಯಕರುಗಳಿಗೆ ಕೊಟ್ಟಿದ್ದಾರೆ. ಬಿಜೆಪಿಯ ವರಿಷ್ಠರು ರಾಜ್ಯ ಬಿಜೆಪಿಯ ನಾಯಕರಿಗೆ ತಂತ್ರಗಾರಿಕೆ ಹಿಂಗೆ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಒಳ ಏಟಿನ ಆತಂಕ ಇರೋದ್ರಿಂದಾಗಿ ಎಚ್ಚೆತ್ತುಕೊಂಡಾಗ ಕಂಡು ಬರ್ತಾ ಇದೆ. ರಾಜ್ಯದಲ್ಲಿ ಹಿರಿಯ ನಾಯಕರಿಗೆ ಹೈಕಮಾಂಡ್ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಟಿಕೆಟ್ ಕೈತಪ್ಪಿದ ಸಂಸದರನ್ನು ವಿಶ್ವಾಸಕ್ಕೆ ಪಡೆಯುವ ಹೊಣೆಯನ್ನು ಹೊರಿಸಲಾಗಿದೆ. ಅದರಲ್ಲಿ ಮುಂಬತ್ತಿಯಲ್ಲಿ ಬರೋದು ಅಥವಾ ಮೇಲ್ಪಂಕ್ತಿಯಲ್ಲಿ ಬರುವಂಥ ಯಡಿಯೂರಪ್ಪನವರ ಮಾತನ್ನು ಯಾರೂ ಕೂಡ ತೆಗೆದು ಹಾಕೋದಿಲ್ಲ. ಯಡಿಯೂರಪ್ಪನವರು ಹಿಂಗಲ್ಲಪ್ಪ ಹಿಂಗೆ ಅಂತ ಹೇಳಿದರೆ ಆ ಮಾತನ್ನು ಕೇಳ್ತಾರೆ. ಅವರ ಹಿರಿತನ, ಅವರ ಸೀನಿಯಾರಿಟಿ ಮತ್ತು ಅವರ ರಾಜಕೀಯ ಅನುಭವ ಮತ್ತು ಹಲವಾರು ಈ ರೀತಿಯ ಬೆಳವಣಿಗೆಗಳನ್ನು ಯಡಿಯೂರಪ್ಪನವರು ಕಂಡಿದ್ದಾರೆ. ಹಾಗಾಗಿ ಅವರ ಹೆಗಲಿಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಯಾರು ಅಸಮಾಧಾನಿತಗೊಂಡಿದ್ದಾರೆ, ಯಾರು ಆಕಾಂಕ್ಷಿತರಿದ್ದು ಅವರಿಗೆ ಟಿಕೆಟ್ ಸಿಗಲಿಲ್ಲ, ಯಾರು ಸಿಟ್ಟಿಂಗ್ ಎಂಪಿಗಳಿಗೆ ಟಿಕೆಟ್ ಕೈತಪ್ಪಿ ಹೋಗಿದೆ, ಅವರನ್ನು ನೀವು ಸಮಾಧಾನಪಡಿಸಬೇಕು ಅಂತ